ನಮಸ್ಕಾರ ಸ್ನೇಹಿತರೆ. ಕಳೆದ 4 ದಿನದಿಂದ ಅರಸೀಕೆರೆಯಲ್ಲಿ ನಡೀತಾ ಇರ್ತಕ್ಕಂಥ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಅರಸೀಕೆರೆಯಲ್ಲಿ ಕೆಲವು ವ್ಯಕ್ತಿಗಳು ಅಶಾಂತಿನ ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಹೇಳಿ ಈಗಾಗಲೇ ಪೊಲೀಸ್ ಇಲಾಖೆಯಲ್ಲೂ ಕೂಡ ಮಾಹಿತಿ ಇದೆ, ಸಾರ್ವಜನಿಕ ವಲಯದಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ವಿಷಯ ಏನಪ್ಪಾ ಅಂತಂದ್ರೆ, ಅರಸೀಕೆರೆಯ ನಗರಸಭೆಗೆ ಸತತವಾಗಿ 3 ಬಾರಿ ಅಧ್ಯಕ್ಷನಾಗಿರ್ತಕ್ಕಂಥ ಎಂ ಸಮೀವುಲ್ಲಾ ಅವ್ರ ಮಗ ಸಾರ್ವಜನಿಕ ರಸ್ತೆಯಲ್ಲಿ ಓಡಾಡುವ ಸಂದರ್ಭದಲ್ಲಿ ಕಳೆದ 4 ದಿನದ ಹಿಂದೆ ಜೇನ್ಕಲ್ ಸಿದ್ದೇಶ್ವರ ಜಾತ್ರೆಗೆ ಹೋಗ್ ಬಂದಂತ ಭಕ್ತಾದಿಗಳ ಮೇಲೆ ಏನ್ ಹಲ್ಲೆ ಮಾಡ್ತಾರೆ, ಮಾನವೀಯತೆಯನ್ನ ಮೀರಿ ಅವರು ನಡ್ಕೊಂಡಿದ್ದಾರೆ. ಈ ವಿಷಯ ತಾಲೂಕಿನಾದ್ಯಂತ ಚರ್ಚೆ ಆಗ್ತಾ ಇತ್ತು. ಈ ಸಂದರ್ಭದಲ್ಲಿ ಒಬ್ಬ ಕಾನೂನು ಪದವಿ ಪಡೆದಿರ್ತಕ್ಕಂಥ ಜವಾಬ್ದಾರಿ ಸ್ಥಾನದಾಗಿರ್ತಕ್ಕಂಥ ವ್ಯಕ್ತಿ ಸಮೀವುಲ್ಲಾ ಅವ್ರ ಮಗ ತನ್ನ ಕರ್ತವ್ಯಗಳನ್ನ ಮರೆತು ಸಾರ್ವಜನಿಕ ಜಾಗದಲ್ಲಿ ಮಹಿಳೆಯರು ಒಂದಲೆ ಅನ್ಯ ಧರ್ಮೀಯರು ಹಿಂದೂ ಧರ್ಮಕ್ಕೆ ಸೇರಿದಂತ ಒಬ್ಬ ವ್ಯಕ್ತಿ ಅವ್ರನ್ನ ಹಲ್ಲೆ ಮಾಡಿ, ಆ ಹಲ್ಲೆ ಮಾಡುವಂತ ಸಂದರ್ಭದಲ್ಲಿ ತನ್ನದೇ ಧರ್ಮದವರು ಇವರ ಸಂಬಂಧಿಕರುಗಳು, ಬೇರೆ ಅಮಾಯಕರಲ್ಲ, ಇವರ ಸಂಬಂಧಿಕರುಗಳು ಸೇರ್ಕೊಂಡು ಆ ಗಲಾಟೆಯಲ್ಲಿ ಪಾಲುದಾರರಾಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಸಮಾಜ ಒಂದು ಕರೆ ಕೊಡುತ್ತೆ. ಆ ಕರೆ ಕೊಟ್ಟಂತ ಸಂದರ್ಭದಲ್ಲಿ ಅರಸೀಕೆರೆಯಲ್ಲಿ ಇಂಥ ದೌರ್ಜನ್ಯಗಳು ಯಾಕೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಸಭೆ ಸೇರಿ ಚರ್ಚೆ ಮಾಡಿ ಒಂದು ಬಂದ್ ಮಾಡ್ತಕ್ಕಂಥ ಕೆಲಸನ ಹಿಂದೂ ಸಮಾಜ ಜಾಗೃತರಾಗುತ್ತೆ. ಈ ಸಂದರ್ಭದಲ್ಲಿ ಏನ್ ಕಳೆದ 2 ವರ್ಷದ ಅವಧಿಯಲ್ಲಿ ಅರಸೀಕೆರೆಯಲ್ಲಿ ನಡೆದಂತ ಲೋಪದೋಷಗಳಿದಾವೆ. ಕಳೆದ 5-6 ತಿಂಗಳಿಂದ ಒಂದು ಮರ್ಡರ್ ನಡೆಯುತ್ತೆ. ಆ ಮರ್ಡರ್ ಆದಾಗ, ಕೊಲೆ ಆದಾಗ ಈ ನಗರಸಭಾ ಮಾಜಿ ಅಧ್ಯಕ್ಷನ ಪಾತ್ರ ಏನಿತ್ತು ಅನ್ನೋದ್ರ ಬಗ್ಗೆ ಮುಸಲ್ಮಾನ್ ಧರ್ಮದವರು ಅರ್ಥ ಮಾಡ್ಕೋಬೇಕು. ಇವನ್ ಎಷ್ಟು ಮಟ್ಟಿಗೆ ಒರಿಜಿನಲ್ ಇದ್ದಾನೆ ನಿಮ್ ಧರ್ಮದಲ್ಲಿ ಅನ್ನೋದ್ರ ಬಗ್ಗೆ. ಆ ವ್ಯಕ್ತಿ ಮರ್ಡರ್ ಆದ್ರೂ ಗಲಾಟೆ ಆಗಿ ಒಂದು 3 ಡೇಸ್ 4 ದಿನದ ನಂತರ ಮರಣ ಹೊಂದ್ತಾರೆ. ಅದು ಆಕ್ಚುಲಿ ಮರ್ಡರು, ಹೊಡೆದು ಸಾಯಿಸಿರ್ತಕ್ಕಂಥ ಪ್ರಕರಣ. ಅದನ್ನ ದೊಂಬಿ ಗಲಾಟೆ ಅಂತೇಳಿ ಅರಸೀಕೆರೆ ನಗರ ಠಾಣೆಯಲ್ಲಿ ದೂರು ದಾಖಲಾಗುತ್ತೆ. ಅದ್ರ ಹಿಂದಿನ ಕೈವಾಡ ಯಾರ್ದಿದೆ? ಈ ನಗರಸಭಾ ಮಾಜಿ ಅಧ್ಯಕ್ಷ ಇದನ್ನಲ್ಲ ಎಂ ಸಮೀವುಲ್ಲಾ ಅವ್ರ ಪಾತ್ರ ಇದೆ. ಆ ಧರ್ಮದವ್ರಿಗೆ ಸ್ಪಷ್ಟವಾಗಿ ಗೊತ್ತು. ಅದನ್ನ ಕೊಲೆ ಕೇಸಿನ ತಪ್ಪಿಸಿ ದೊಂಬಿ ಕೇಸ್ ದಾಖಲು ಮಾಡಿ ಆ ನಗರ ಠಾಣೆ ಇನ್ಸ್ಪೆಕ್ಟ್ರು ವರ್ಗಾವಣೆ ಆಗ್ಲಿಕ್ಕೆ ರಾತ್ರೋರಾತ್ರಿ ಕಾನೂನು ವೈಫಲ್ಯಗಳನ್ನ ಮಾಡಿ ರಾತ್ರೋರಾತ್ರಿ ಪೊಲೀಸ್ ಇಲಾಖೆಯಿಂದ ಎತ್ತಂಗಡಿ ಆಗ್ತಾರೆ. ಇದು ಯಾರ ಪಾತ್ರ? ಸಮೀವುಲ್ಲನ್ ಪಾತ್ರ ಇಲ್ವೇ? ಇದಾದ ನಂತರದಲ್ಲಿ ಏನ್ ಅರಸೀಕೆರೆಯಲ್ಲಿ ನಡೀತಕ್ಕಂಥ ಬೆಳವಣಿಗೆಗಳಿದಾವೆ. ನಮ್ಮ ನಾಯಕರು NR ಸಂತೋಷ್ ಅವ್ರನ್ನ ನಗರಸಭೆ ಮುಂದೆ ಭ್ರಷ್ಟಾಚಾರ ಆಗಿದೆ ಅನ್ನೋ ಆರೋಪನ ಪ್ರತಿಭಟನೆಯನ್ನ ನಾವು ಮಾಡುವಾಗ ನನ್ನನ್ನು ಸೇರಿದಂತೆ 16 ಜನದ ಮೇಲೆ ಇದೇ ನಗರಸಭಾ ಅಧ್ಯಕ್ಷ ಆಗಿರ್ತಕ್ಕಂಥ ಎಂ ಸಮೀವುಲ್ಲಾ, ಉಪಾಧ್ಯಕ್ಷರು ಮನೋಹರ್ ಮೇಸ್ತ್ರಿ ಮುಖಾಂತರ ಅಟ್ರಾಸಿಟಿ ಕೇಸ್ ಕೊಡಿಸ್ತೀರಾ? ನೀನ್ ಎಷ್ಟು ಪ್ರಬುದ್ಧ ರಾಜಕಾರಣಿ ಅನ್ನೋದಕ್ಕೆ ಇಲ್ಲಿ ನಿನ್ನ ಆಡಳಿತನ ನಾವು ಜನತೆ ಮುಂದೆ ಬಿಚ್ಚಿಡೋ ಪರಿಸ್ಥಿತಿ ಬಂದಿದೆ ನೋಡ್ರಿ. ನಿನಗೆ ರಕ್ಷಣೆ ಮಾಡ್ಕೊಳ್ಳಕ್ಕೆ ಈ ಕ್ಷೇತ್ರದ ಶಾಸಕರಿದ್ದಾರೆ. ಅವರ ಹೇಳ್ದಂಗೆ ನೀನು ಇಲ್ಲಿ ವಿರೋಧ ಪಕ್ಷದವ್ರನ್ನ ದಮನ ಮಾಡ್ಲಿಕ್ಕೆ ನಗರಸಭೆ ಮುಂದೆ ಬಂದು ಪ್ರತಿಭಟನೆ ಮಾಡಿದ್ರು ಅಂತ ಹೇಳ್ಬಿಟ್ಟು ಉಪಾಧ್ಯಕ್ಷರ ಕೈಲಿ ನೀವು ಅಟ್ರಾಸಿಟಿ ಕೇಸ್ ಕೊಡ್ತೀರಾ. ಆ ಅಟ್ರಾಸಿಟಿ ಕೇಸು ತನಿಖೆ ಮಾಡಿದ ನಂತರ ಆ ಜಾತಿ ನಿಂದನೆ ಪದ ಬಂದಿಲ್ಲ ಅಲ್ಲಿ ಅಂತ ಹೇಳ್ಬಿಟ್ಟು ಬಿ ರಿಪೋರ್ಟ್ ಸಲ್ಲಿಸ್ತಾರೆ ಪೊಲೀಸ್ ಇಲಾಖೆಯವರು. ಇದು 2ನೇ ಪ್ರಕರಣ. ಇದಕ್ಕೆ ಸೂತ್ರಧಾರ ನೀನೆ ಎಂ ಸಮೀವುಲ್ಲಾ. ಅದಾದ ನಂತರದಲ್ಲಿ ನಮ್ಮ ನಾಯಕರಿಗೆ ಚಾಕು ತಗೊಂಡು ಚುಚ್ತೀನಿ ಅಂತ ಹೇಳ್ತೀಯ. ನಿನ್ ಸಂಸ್ಕೃತಿ ಯಾವ್ದಿದೆ ನೋಡು. ನೀನೊಬ್ಬ ಗೂಂಡ. ನೀ ಗೂಂಡ ಚುಚ್ಚುತ್ತೀನಿ ಅನ್ನೋದಾದ್ರೆ ನಿನ್ನಲ್ಲಿ ಮನುಷ್ಯತ್ವ ನೋಡಕ್ ಸಾಧ್ಯನಾ ನಾವು ಅರಸೀಕೆರೆಯಲ್ಲಿ? ನಿನ್ ಮಗನಲ್ಲಿ ಒಳ್ಳೆತನ ನೋಡಕ್ ಸಾಧ್ಯನಾ? ರಾಕ್ಷಸ, ಬ್ರಹ್ಮ ರಾಕ್ಷಸ ನೀನು. ನಿನ್ನ ಹೊಟ್ಟೆಲ್ಲಿ ಹುಟ್ಟಿರ್ತಕ್ಕಂಥವನು ರಾಕ್ಷಸನೇ ಆಗಿರೋದಲ್ಲಿ. ಅವನು ಸೌಜನ್ಯಕ್ಕೂ ಕೂಡ ಕಾನೂನು ಪದವಿ ಓದಿದನಿಲ್ವೋ ನನ್ನೂ ಅರ್ಥ ಆಗ್ಬೇಕಾಗಿಲ್ಲ. ಜನಕ್ಕೆ ಅರ್ಥ ಆಗಿದೆ. ಈ ನಿಟ್ಟಿನಲ್ಲಿ ಸಾರ್ವಜನಿಕವಾಗಿ ನೀವು ಈ ಮಟ್ಟಕ್ಕೆ ನಡ್ಕೊಳ್ತೀರಾ ನೀವು ನಿಮ್ ಸಂಬಂಧಿಕರು ಅಂತ ಹೇಳಿ ಹಿಂದೂ ಸಮಾಜ ಕರೆ ಕೊಟ್ಟಿತ್ತು ನಿಜ, ಬಂದ್ ಮಾಡಿತ್ತು ನಿಜ, ನಿನ್ನ ಗಂಡಸ್ತನನ ಪ್ರಶ್ನೆ ಮಾಡಿತ್ತು ನಿಜ ನಮ್ಮ ನಾಯಕರುಗಳು. ನಾನು ಈಗಲೂ ನಿಮ್ಗೆ ಓಪನ್ ಚಾಲೆಂಜ್ ಆಗ್ತಾ ಇದ್ದೀನಿ. ನಿನ್ ಗಂಡಸ್ತನನ PP ಸರ್ಕಲ್ ಮುಂದೆ
ನೀನು ತೋರಿಸ್ಬೇಕು ಯಾವ ಮಟ್ಟಕ್ಕೆ ನಾನು ಗಂಡ್ಸಿದ್ದೀನಿ ಅನ್ನೋದನ್ನ ನಮ್ಮ ನಾಯಕರ ಮೇಲೆ ನೀನು ಆರೋಪ ಮಾಡಿದ್ಯಲ್ಲಪ್ಪ. ಅವ್ರನ್ನ ಕ್ಷೇತ್ರದಲ್ಲಿ ಶಾಂತಿ ಸುವ್ಯವಸ್ಥೆ ಕದಡ್ತಾ ಇದ್ದಾರೆ ಅಂತ ಹೇಳ್ತಿದ್ಯಲ್ಲ, ಗಡಿಪಾರ್ ಮಾಡ್ಬೇಕು ಅನ್ನೋದಲ್ಲ, ಅವ್ರನ್ನೆಲ್ಲ ಗಡಿಪಾರ್ ಮಾಡ್ಬೇಕಾಗಿರೋದು ನಿನ್ನಂತ ಕ್ರಿಮಿನಲ್ಸ್ ನ. ಇವತ್ತು ಮುಸಲ್ಮಾನ್ ಧರ್ಮದವರು ಅರಸೀಕೆರೆ ತಾಲೂಕಿನ 526 ಹಳ್ಳಿಗೂ ಬರ್ಬೇಕು, ವ್ಯಾಪಾರ ಮಾಡ್ಲಿಕ್ಕೆ, ಗುಜರಿ ವ್ಯಾಪಾರ ಮಾಡ್ಲಿಕ್ಕೆ, ಹಣ್ಣು ವ್ಯಾಪಾರ ಮಾಡ್ಲಿಕ್ಕೆ, ತರಕಾರಿ ವ್ಯಾಪಾರ ಮಾಡ್ಲಿಕ್ಕೆ, ಪಾತ್ರೆ ವ್ಯಾಪಾರ ಮಾಡ್ಲಿಕ್ಕೆ, ಇನ್ನು ಹಲವಾರು ವಿಧದ ರೀತಿಯಲ್ಲಿ ವ್ಯಾಪಾರ ಮಾಡ್ತಕ್ಕಂಥ ಜೀವನ ಮಾಡ್ತಕ್ಕಂಥ ದಾರಿ ಅವ್ರಿಗಿದೆ. ಅವ್ರೆಲ್ಲಾ ಹಳ್ಳಿಗೂ ಬರ್ಬೇಕು. ನಾವು ನಿಮ್ಮನ್ನ ತಡೆದು ನಿಲ್ಸೋ ಶಕ್ತಿಯುತವಾಗಿ ನಾವು ಬಹುಸಂಖ್ಯಾತರಾಗಿದ್ದೀವಿ. ಹಂಗಂತ ನಾನು ಇಲ್ಲಿ ಪ್ರಚೋದನಕಾರಿಯಾಗಿ ನಿಮ್ಮ ಧರ್ಮನ ಎಲ್ಲೂ ಕೂಡ ಎಳೆದೇ ತಂದಿಲ್ಲ. ಯಾಕೆಂದ್ರೆ ಅಲ್ಲಿ ನಮ್ಮ ಸ್ನೇಹಿತರಿದ್ದಾರೆ, ನನ್ನ ಆತ್ಮೀಯರು ಇದ್ದಾರೆ, ಒಳ್ಳೆಯವರು ಇದ್ದಾರೆ. ಆದ್ರೆ ಈ ಸಮೀವುಲ್ನ ರಕ್ತ ಹಂಚ್ಕೊಂಡು ಬಿಟ್ಟಿದ್ರಲ್ಲಪ್ಪ ನೀವು ಕ್ರಿಮಿನಲ್ಸ್ ಕೆಲವರು. ಈಗ ನೀವು ಕ್ರಿಮಿನಲ್ಗಳು ಇಡೀ ಇಸ್ಲಾಂ ಧರ್ಮಕ್ಕೆ, ಮುಸಲ್ಮಾನ್ ಸಮುದಾಯಕ್ಕೆ ಕೆಟ್ಟ ಹೆಸರು ತರ್ತಾ ಇದ್ದೀರಾ. ಏನು 3 ಬಾರಿ ನೀನು ಅಧ್ಯಕ್ಷ ಆಗಿದೆಯಲ್ಲ, ಸಾಮಾಜಿಕ ನ್ಯಾಯನ ಎಲ್ಲಿ ಕೊಟ್ಟಿದ್ಯಪ್ಪ ಮುಸಲ್ಮಾನ್ ಧರ್ಮಕ್ಕೆ? ಯಾರೇ ನಿನ್ನ ವಿರುದ್ಧವಾಗಿ ರಾಜಕೀಯ ಬೆಳೆಯಕ್ ಹೋದ್ ಅವ್ರನ್ನ ತುಳಿತೀಯ, ಇಲ್ಲ ಅವ್ರ ಮೇಲೆ ಕೇಸ್ ಹಾಕಿಸ್ತೀಯ. ಯಾವುದೇ ಬಡವ್ರ ಮಗ ರಾಜಕೀಯಕ್ಕೆ ಬರ್ಬೇಕು ನಿಮ್ ಧರ್ಮದಲ್ಲಿ ಅಂದ್ರೆ ನಿನ್ನ ಮೀರಂಗಿಲ್ಲ. ಅರಸೀಕೆರೆಯಲ್ಲಿ ಮುಸಲ್ಮಾನ್ ಧರ್ಮ ಸಮುದಾಯದ ಸರ್ವೋಚ್ಚ ನಾಯಕನ ನೀನು. ಏನ್ ನಿನ್ ಕೊಡುಗೆ ಆ ಸಮುದಾಯಕ್ಕೆ? ನೀನು JDS ಇಂದ ಟಿಕೆಟ್ ತಗೊಂಡ್ ಗೆದ್ದು ದ್ರೋಹ ಮಾಡಿ, ನಮ್ಮ ಮಾಜಿ ಸಚಿವರು ರೇವಣ್ಣ ಸಾಹೇಬ್ರು ಅವತ್ತು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡ್ಬೇಕು ಅಂತ ಕೊಟ್ರು. ನೀನ್ ತಗೊಂಡ್ ಗೆದ್ದು ಇವತ್ತು JDS ಮನೆಗುಂಡು ಈ ಶಿವಲಿಂಗೇಗೌಡರ ಮನೆ ಮುಂದೆ ಕೈ ತೊಳೆಯ ಕೆಲಸ ಮಾಡಿ, ಇವತ್ತು ಅವ್ರ ಜೊತೆಗೆ ಹೋಗಿ ಪಕ್ಷ ವಿರೋಧಿ ಚಟುವಟಿಕೆನ ಮಾಡಿ, ಒಬ್ಬ ವ್ಯಭಿಚಾರಿ ನೀನು. ಆ ಕೆಲಸ ಮಾಡಿ ಇವತ್ತು ಅರಸೀಕೆರೆ ನಗರಸಭೆಯಲ್ಲಿ ಅಧ್ಯಕ್ಷ ಸ್ಥಾನ ಅಲಂಕರಿಸಿದ್ಯಾ. ಆದ್ರೆ ಜಿಲ್ಲಾಧಿಕಾರಿಗಳು ನ್ಯಾಯಾಲಯದಲ್ಲಿ ಯಾವ ರೀತಿ ತೀರ್ಪು ಬಂತು ಅಂತ ಹೇಳಿ ನಮಗೆ ಗೊತ್ತಿದೆ. ನೀನ್ ಯಾವ್ಯಾವ ಅಸ್ತ್ರಗಳನ್ನ ಬಳಸ್ಕೊಂಡು ನಾನು ಉಳ್ಕೊಂಡೆ, ಸ್ಥಾನನ ಭದ್ರಪಡಿಸ್ಕೊಂಡೆ ಅಂತ. ಅದಾದ ನಂತರ ನಿನ್ನ ದುರಾಸೆ ಎಷ್ಟಿತ್ತು ಅಂತ ಹೇಳ್ಬೇಕು ಈ ಅರಸೀಕೆರೆ ಜನಕ್ಕೆ. ನೀನು ಅವಧಿ ಮುಗಿದ್ರು ಕೂಡ ಹೈಕೋರ್ಟ್ಗೆ ಹೋಗ್ತೀಯಾ, ನಮ್ಗೆ ಅವಧಿ ಇನ್ನೂ ಜಾಸ್ತಿ ಕೊಡಿ ಅಂತೇಳಿ. 8 ವರ್ಷ ಆಗಿತ್ತು ಅವಧಿ ಮುಗಿದು ನಗರಸಭೆ. ನಿನ್ನ ದುರಾಡಳಿತ ದುಡ್ಡು ಹೊಡೆಯಕ್ಕೆ ಎಂತೆಂತ ಬುದ್ಧಿವಂತಿಕೆ ಓಡಿಸ್ತೀಯ ಅಂದ್ರೆ ಹೈಕೋರ್ಟ್ಗೆ ಹೋಗ್ತೀಯ. ಹೈಕೋರ್ಟ್ ಮಾನ್ಯ ಉಚ್ಚ ನ್ಯಾಯಾಲಯ ನಿನ್ನ ಅರ್ಜಿನ ವಜಾಗೊಳಿಸುತ್ತೆ. ಇವ್ರಿಗೆ ಅವಕಾಶ ಕೊಡಕ್ಕಾಗಲ್ಲ. ಸ್ಥಳೀಯ ಪ್ರಥಮ ಸಭೆ ಯಾವತ್ ನಡೆದಿರುತ್ತೆ ಸ್ಥಳೀಯ ಪ್ರಾಧಿಕಾರದ್ದು, ಆ ಸಭೆಯ ಮೊದಲನೇ ದಿನಾಂಕದಿಂದ 5 ವರ್ಷ ನಿಗದಿ ಆಗುತ್ತೆ. ಇದೆಲ್ಲ ಗೊತ್ತಿದ್ರು ಕೂಡ ನೀನ್ ದುಡ್ಡು ಖರ್ಚು ಮಾಡ್ಕೊಂಡು ಅಷ್ಟರ ಮಟ್ಟಿಗೆ ಹೋಗ್ತಿದ್ಯಾ ಅಂದ್ರೆ ನೀನ್ ಎಂತ ದುರಾಸೆ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ ಅಂತ ಈ ಕ್ಷೇತ್ರದ ಜನಕ್ಕೆ ಗೊತ್ತಾಗ್ಬೇಕು. ಅಲ್ಲಿ ಒಬ್ಬ ದಲಿತ ಸಮುದಾಯದ ವ್ಯಕ್ತಿನ ನೀನು ಕಾಲಲ್ಲಿ ಒದಿತೀಯ. ಬೋಳಿ ಮಗನೆ, ಸೂಳೆ ಮಗನೆ ಅಂತ ಬೈತೀಯ ಅವ್ರನ್ನ. ನಿನ್ನ ನಿಮ್ ತಾಯಿ ಎತ್ತಿದ್ರು ತಾನೆ, ಅದೇ ರೀತಿ ಅವ್ರ ಮಗನು ಅವ್ರ ತಾಯಿ ಎತ್ತಿದ್ರು ತಾನೆ. ನೀನ್ ಅವ್ರ ತಾಯಿ ಆದ್ರೆ ಸೂಳೆ, ನೀನ್ ಮಾತ್ರ ಗರ್ತಿ ಮಗನ. ನಿನ್ ಯಾರು ಒಪ್ಕೊಳಕ್ ಆಗುತ್ತ ನಿನ್ನ ಆತರ? ನೀನೊಬ್ಬ ವ್ಯಭಿಚಾರಿ. ನೀನು ಯಾವ್ಯಾವ ಮನೆಗ್ ತರಕಾರಿ ತಗೊಂಡು ಹೋಗ್ತಿದ್ದೆ ಅಂತೇಳಿ ಹಿಂದೆನೆ ಮಾಜಿ ನಗರಸಭಾ ಅಧ್ಯಕ್ಷರು ಗಿರೀಶ್ ಅಣ್ಣವ್ರು ಹೇಳಿದ್ರು, ನೀನು ಒಂದ್ ಸಂಸಾರ ಸಾಗಿಸ್ತಿಲ್ಲ, ಇವನ್ ಸುಮಾರು ಸಂಸಾರಗಳನ್ನ ಹಾಳು ಮಾಡ್ದ ಅಂತ ಹೇಳಿ. ಯಾಕಂದ್ರೆ ಈ ಜನತೆಗೆ ಗೊತ್ತಾಗ್ಬೇಕು ನಿನ್ನ ಕರಾಳ ಮುಖ. ನೀನು ದುಡ್ಡಿನ ರಾಕ್ಷಸ, ದುಡ್ಡಿನ ಮದ ದುರಾಂಕಾರದಲ್ಲಿ ಇವತ್ತು ಅರಸೀಕೆರೆಗೆ ಹಿಂದೂ ಮತ್ತು ಮುಸಲ್ಮಾನರ ಭಾವೈಕ್ಯತೆಯನ್ನ ಹಾಳು ಮಾಡ್ತಕ್ಕಂತ, ಶಾಂತಿ ಸುವ್ಯವಸ್ಥೆಯನ್ನ ಕದಡ್ತಕ್ಕಂತ ಕೆಲಸ ಮಾಡಿರೋನೆ ನೀನು. ನಿನ್ನಂತವ್ರ ಮೇಲೆ ಅರಸೀಕೆರೆಯ ಪೊಲೀಸ್ ಇಲಾಖೆಯವರು ಗಮನ ಇಟ್ಟು ಗೂಂಡಾ ಹಾಕ್ತಲ್ಲಿ ನಿನ್ ಮೇಲೆ ರೌಡಿ ಶೀಟ್ ಓಪನ್ ಮಾಡ್ಬೇಕು. ಜೊತೆಗೆ ಅತಿ ತುರ್ತಾಗಿ ನೀನನ್ನ ಗಡಿಪಾರ್ ಮಾಡ್ಬೇಕು. ಈ ರಾಜ್ಯ ಬಿಟ್ಟು ಯಾವ್ದೋ ಲಕ್ಷದ್ವೀಪನ ಇಂತ ಕೇಂದ್ರಾಡಳಿತ ಪ್ರದೇಶ ಇದಾವಲ್ಲ, ಸಮುದ್ರದ ಮಧ್ಯೆ ದ್ವೀಪಗಳು ಇದಾವಲ್ಲ, ಅಂತ ದ್ವೀಪಗಳಿಗೆ ನಿನ್ನ ಗಡಿಪಾರ್ ಮಾಡ್ಬೇಕು. ನೀನು ಕರ್ನಾಟಕದಲ್ಲಿದ್ರು ಕ್ರಿಮಿನಲ್ಲೇ. ಇಂಥ ಸನ್ನಿವೇಶ ನಿನ್ ಬಗ್ಗೆ ಈಗಾಗಲೇ ಪೊಲೀಸ್ ಇಲಾಖೆಯವರು ಕಂಡಿಡ್ಬೇಕಾಗುತ್ತೆ. ಅರಸೀಕೆರೆಯ ಸಾಮರಸ್ಯ ನಾವು ಉಳಿಸ್ಕೋಬೇಕಾದ್ರೆ ರಾಜಕೀಯವಾಗಿ ನೀನು ಆಡ್ತಿರ್ತಕ್ಕಂಥ ಈ ಕ್ಷುಲ್ಲಕ ಮನಸ್ಥಿತಿ ಇದೆಯಲ್ಲ, ಶಿವಲಿಂಗೇಗೌಡರ ಆ ಬಲದ ಮೇಲೆ, ಅವರ ದುರಾಡಳಿತದ ಮೇಲೆ ನೀನು ಈ ಮಟ್ಟಕ್ಕೆ ಮೆರಿತಾ ಇದೀಯಾ, ಇದೆಲ್ಲದೂ ಕೂಡ ಶಾಶ್ವತವಾಗಿ ಉಳಿಯಲ್ಲ ಸಮೀವುಲ್ಲ ಅವರೇ. ಯಾಕೆಂತಂದ್ರೆ ಯಾವ ಬಡವನು ಕೂಡ ಕೊನೆವರೆಗೂ ಬಡವನಾಗಿಲ್ಲ, ಯಾವ ರಾಜಕಾರಣಿ ಕೊನೆವರೆಗೂ ರಾಜಕಾರಣಿ ಆಗಿಲ್ಲ. ಅಧಿಕಾರದಿಂದ ದೂರ ಇರ್ಲೇಬೇಕಾದ ಸನ್ನಿವೇಶ ಬಂದೇ ಬರುತ್ತೆ. ಸಮಯಕ್ಕೆ ಆ ಶಕ್ತಿ ಇದೆ. ಆದ್ರೆ ನೀನು ನಾನ್ ಗಾಡಿ ಕೊಟ್ಟೆ 25 ಗಾಡಿ ಅಂತೀಯ.
ಯಾವ ಮಕ್ಳನ್ನ AS IPS KS ಎಕ್ಸಾಮ್ ಬರ್ಸಿದ್ಯಪ್ಪ ನಿಮ್ ಸಮುದಾಯದವ್ರನ್ನ? ನಿನ್ ಮಗನ್ನ ಕಾನೂನು ಪದವಿ ಓದಿಸಿದ್ಯಾ? ಅದೇ ಬಡವ್ರ ಮಕ್ಳು ಇನ್ನೂ ಕೂಡ ಗುಜರಿ ವ್ಯಾಪಾರಕ್ಕೆ ಬರ್ತಾರೆ, ಹಣ್ಣು ವ್ಯಾಪಾರಕ್ಕೆ ಬರ್ತಾರೆ, ಅವರೆಲ್ಲ ಇನ್ನೂ ಬಡವರಿದ್ದಾರೆ. ಅವ್ರನ್ನ ಯಾಕೆ ರಾಜಕೀಯವಾಗಿ ಬಳಸ್ಕೊಂತ ಇದೆಯಾ? ನಮ್ ಧರ್ಮ ಬೈದ್ರು ಸಂತೋಷ್ ಅಂತ ಹೇಳಿ. ಎಲ್ಲಿ ನಿನ್ ಧರ್ಮ ಬೈದವ್ರೆ? ಚುನಾವಣೆ ಬಂದಾಗ ನಿಮ್ಮ ಧರ್ಮದವ್ರನ್ನು ಕೂಡ ವಿಶ್ವಾಸಕ್ಕೆ ತಗೊಂಡು ಚುನಾವಣೆ ಮಾಡಕ್ ಹೋದ್ರು, ಅವ್ರಿಗೆ ಬೇಕಾದವ್ರಿಗೆ ಮತ ಹಾಕಿದ್ರು, ಯಾರು ಅಬ್ಜೆಕ್ಷನ್ ಮಾಡಿಲ್ಲ. ಆದ್ರೆ ನೀವು ನಿಮ್ಮ ತೆವಳು ತೀರ್ಸ್ಕೊಳಕ್ಕೆ ಇಡೀ ಮುಸಲ್ಮಾನ್ ಧರ್ಮನ ರಾಜಕೀಯಕ್ಕೆ ಎಳೆ ತಂದು ಅವ್ರನ್ನೆಲ್ಲ ಬಲಿ ಕೊಟ್ಟು ನಿನ್ನ ಮನೆ ಉದ್ಧಾರ ಮಾಡ್ಕೊಳ್ತಿರೋದ್ ನೀನ್ ಅರಸಿಗೆರಲ್ಲಿ ಮುಸಲ್ಮಾನ್ ಧರ್ಮದಲ್ಲಿರ್ತಕ್ಕಂಥ ಬಡವ್ರನ್ನ ಯಾರು ಉದ್ಧಾರ ಮಾಡಿಲ್ಲ. ಆದ್ರೆ ಈಗ ಮತ್ತೊಬ್ಬ ಮುಖಂಡರು ಸೈಯದ್ ಸಿಕಂದರ್ ಅವರು ಏನ್ ಹೇಳ್ತಾರೆ ಅಂದ್ರೆ, ನನ್ನ ವಯಸ್ಸಲ್ಲಿ ಸಂತೋಷ್ ಅವರು ಚಿಕ್ಕವರು 2 ವರ್ಷ ವಯಸ್ಸಲ್ಲಿ ಇರ್ಬೋದ್ರಿ, ಅನುಭವದಲ್ಲ. ಸಿಕಂದರ್ ಅವ್ರಿಗೆ ಜಿಲ್ಲಾ ಮಟ್ಟದ ವಕ್ಫ್ ಬೋರ್ಡ್ ಹುದ್ದೆ ಕೊಡ್ಲಿಕ್ಕೆ ಯಾರ್ ಕಾರಣರು? ಈ ಕ್ಷೇತ್ರದ MLA ಕೊಟ್ಟಿದ್ನ? ಶಿವಲಿಂಗೇಗೌಡ ಕೊಡ್ಸಿದ್ರ? ಸಮೀವುಲ್ಲಾ ಕೊಡ್ಸಿದ್ರ? ಒಂದ್ ನೈತಿಕತೆ ಇಟ್ಕೊಳ್ರಿ. ನಾವ್ ಹೇಳ್ತಿರೋದು ನಿಮ್ಮನ್ನ ಟೀಕೆ ಮಾಡಕ್ಕಲ್ಲ. ಯಾವ್ದೋ ಒಂದ್ ಸಂದರ್ಭದಲ್ಲಿ ನಿಮ್ಗೆ ಆ ಒಂದ್ ಋಣ ಕೊಟ್ಟಿದಾರಲ್ರಿ, ಆ ಋಣಕ್ಕೆ ಕೃತಜ್ಞತೆ ಸಲ್ಲಿಸ್ರಿ. ರಾಜಕೀಯವಾಗಿ 1000 ಬರುತ್ತೆ, 1000 ಹೋಗುತ್ತೆ. ಆದ್ರೆ ನೀವು ಎಚ್ಚರಿಕೆ ಕೊಡ್ತಕ್ಕಂಥದ್ದು ಒಂದ್ ರೀತಿಲಿ ಒಂದು ರೌಡಿಸಂ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ನೀವು ವರ್ತನೆ ಮಾಡ್ತಕ್ಕಂಥದ್ದು ಅಲ್ಲ. ಯಾಕಂದ್ರೆ ನೀವು ಭವಿಷ್ಯದಲ್ಲಿ ರಾಜಕಾರಣ ಮಾಡ್ಬೇಕಾಗಿರೋರು ಇದ್ದೀರಾ. ನೀವೆಲ್ಲರೂ ಆತ್ಮೀಯರಾಗಿ ನಮ್ಮನ್ನ ಇಲ್ಲಿವರೆಗೂ ಮಾತನಾಡಿಸಿದ್ರ, ನಾವು ನಿಮ್ ಜೊತೆ ಚೆನ್ನಾಗಿದ್ದೀವಿ. ಆದ್ರೆ ನೀವು ಯಾಕೆ ಬೆಂಬಲಿಸ್ತಾ ಇದೀರಾ ಸಮೀವುಲ್ಲನ್ನ? ಸಮೀವುಲ್ಲಾ ನಿಮ್ಗೆ ಎಷ್ಟು ತೊಂದರೆ ಕೊಟ್ಟಿದ್ದಾರೆ ಅಂತ ನಿಮ್ಗೆ ಆತ್ಮಸಾಕ್ಷಿ ಇಲ್ವೇ? ನಿಮ್ಗೆ ಗೊತ್ತು ತಾನೆ ನಿಮ್ಗೆ ಎಷ್ಟು ವೈಯಕ್ತಿಕವಾಗಿ ತೊಂದರೆ ಕೊಟ್ರು ಅಂತ ಹೇಳಿ. ಆ ಸಂದರ್ಭದಲ್ಲಿ ಆ ನೋವನ್ನ ನೀವ್ ಯಾಕೆ ಮರ್ತಿದ್ದೀರಾ? ಇದನ್ನೆಲ್ಲದೂ ಕೂಡ ಒಮ್ಮೆ ಯೋಚಿಸ್ರಿ. ಸಂತೋಷ್ ಅವರು ನಿಮ್ಮನ್ನ ಕರ್ಕೊಂಡೋಗಿ ಜಿಲ್ಲಾ ಮಟ್ಟದ ಹುದ್ದೆ ಕೊಡಿಸಿದ್ರು. ಅವ್ರ ಶ್ರಮ ಇದೆ ರೀ, ಅದನ್ನ ನೀವು ಫಸ್ಟ್ ಸ್ಮರಿಸ್ರಿ. ಅಧಿಕಾರ ತಗೊಂಡ ನಂತರ ಒಂದು ಅಧಿಕಾರ ಇಲ್ಲದೆ ಒಂದು ಅನ್ನೋ ರೀತಿಲಿ ಮಾತನಾಡಬಾರ್ದು, ಅದು ಒಳ್ಳೇದಲ್ಲ. ಯಾಕೆಂತಂದ್ರೆ ಸತ್ಯನ ಒಪ್ಕೊಳ್ಬೇಕು. ನಮ್ ಧರ್ಮದಲ್ಲಿ ತಪ್ಪು ಮಾಡಿದ್ರು ಅಷ್ಟೇ, ನಿಮ್ಮ ಧರ್ಮದಲ್ಲೂ ತಪ್ಪು ಮಾಡಿದ್ರು ಅಷ್ಟೇ. ನಾವು ಮನುಷ್ಯರ ತರ ಬಾಳ್ಬೇಕು ಅನ್ನೋದಾದ್ರೆ ಸಮೀವುಲ್ಲನ್ ಸಂಬಂಧಿಕರನ್ನ ಬೆಂಬಲಿಸೋದನ್ನ ಮುಸಲ್ಮಾನ್ ಮುಖಂಡರುಗಳು ಕೈ ಬಿಡಿ. ಯಾಕೆಂತಂದ್ರೆ ಸಮೀವುಲ್ನಿಂದ ಇಡೀ ಮುಸಲ್ಮಾನ್ ಧರ್ಮಕ್ಕೆ ಅವಮಾನ ಆಗಿದೆ, ಅಪಮಾನ ಆಗಿದೆ. ಅದನ್ನೆಲ್ಲರೂ ಕೂಡ ನೀವು ಯೋಚನೆ ಮಾಡಿ ಅಂತ ವ್ಯಕ್ತಿನ ಸಮಾಜದಿಂದ ದೂರ ಇಡೋ ಕೆಲಸ ಮಾಡಿ. ಆವಾಗ ನಿಮ್ ಧರ್ಮಕ್ಕೆ ಒಂದು ಸಾಮಾಜಿಕ ನ್ಯಾಯ ಸಿಗುತ್ತೆ. ಬಡವರ ಮಕ್ಕಳಿಗೆ ರಾಜಕೀಯವಾಗಿ ಬೆಳಿಲಿಕ್ಕೆ, ಅಭಿವೃದ್ಧಿ ಆಗ್ಲಿಕ್ಕೆ, ಸಮುದಾಯ ಮುಂದೆ ಬರ್ಲಿಕ್ಕೆ ಒಂದು ಒಳ್ಳೆ ಅವಕಾಶ ಸಿಗುತ್ತೆ. ಈಗ ಏನಾಗಿದೆ ಅಂದ್ರೆ, ಮಹಾಭಾರತ ತಗೊಂಡ್ರೆ ಕೃಷ್ಣಗೆ ಕಂಸ ಮಾವ ಆಗಿದ್ದ. ಆದ್ರೂ ಕೂಡ ಕೃಷ್ಣ ಧರ್ಮದ ಹಾದಿಯಲ್ಲಿ ಪರಮಾತ್ಮ ಆ ಕಂಸನ್ನ ಸಂಹಾರ ಮಾಡಿದ್ರು. ಬಟ್ ನಿಮ್ಗೆ ಎಷ್ಟೇ ಸಮೀವುಲ್ಲಾ ನಮ್ ಧರ್ಮದವನು ಅಂತ ಅಭಿಮಾನ ತೋರಿಸಬಹುದು, ಆದ್ರೆ ಮನುಷ್ಯತ್ವದಲ್ಲಿ ಅವನೊಬ್ಬ ರಾಕ್ಷಸ. ಅಂತ ರಾಕ್ಷಸನ್ನ ನೀವು ಒಪ್ಕೋಬಾರ್ದು. ಆ ರಾಕ್ಷಸನ್ನ ದೂರ ಇಡ್ಬೇಕು. ಆ ಸಮುದಾಯ ಸಮಾಜಕ್ಕೆ ಸಾಮಾಜಿಕ ನ್ಯಾಯ ಸಿಗ್ಬೇಕು ಅಂದ್ರೆ ಇಂಥ ನರರಾಕ್ಷಸ ಬ್ರಹ್ಮ ರಾಕ್ಷಸ ಇದಾರಲ್ಲ, ಇವನನ್ನ ಅರಸೀಕೆರೆಗೆ ಮೂಲೆ ಗುಂಪು ಮಾಡ್ಬೇಕು. ಜೊತೆಗೆ ನೀವೇ ಮುಖಂಡರು ಓಪನ್ ಆಗಿ ಸಭೆ ಮಾಡಿ ಕರೆದು ಹೇಳಿ, ಸಂತೋಷ್ ಅವರಿಂದ ನಮ್ಗೇನು ಅನ್ಯಾಯ ಆಗಿದೆ ಅನ್ನೋದ್ರ ಬಗ್ಗೆ ನೀವ್ ಕೇಳ್ತಾ ಇದ್ರಲ್ಲ, ಕ್ಷಮೆ ಕೇಳ ಅಂತ ಅವಶ್ಯಕತೆ ಏನು ಇಲ್ಲ. ಅಲ್ಲಿ ಸಂತೋಷ್ ಅವರು ಆ ತಪ್ಪನ್ನೇನು ಮಾಡಿಲ್ಲ. ಯಾಕೆಂದ್ರೆ ಅವತ್ತು ಮಾರ್ಕೆಟ್ ಗೇಟ್ ಅಲ್ಲಿ ನಡೆದಂತ ಘಟನೆ ಏನಿದೆ, ಆ ಘಟನೆ ಮನುಷ್ಯತ್ವ ಮೀರ್ ನಡ್ಕೊಂಡಿರ್ತಕ್ಕಂಥದ್ದು, ಮಾನವೀಯತೆನ ಮೀರ್ ನಡ್ಕೊಂಡಿರ್ತ. ಯಾಕಂದ್ರೆ ಪ್ರಾಣ ಹೋಗಿಲ್ಲ, ಯಾರಿಗೂ ಕೈಕಾಲು ಮುರಿದಿಲ್ಲ, ಮತ್ತೊಂದಾಗಿಲ್ಲ, ಇಂಜುರಿ ಆಗಿಲ್ಲ, ಏನಿಲ್ಲ. ಆದ್ರೆ ನೀವು ಏಕಾಏಕಿ ವಿಡಿಯೋದಲ್ಲಿ ಸ್ಪಷ್ಟವಾಗಿದೆ, ಸಮೀವುಲ್ಲನ್ ಮಗ ಸೋಫಿಯಾ ಸಮೀವುಲ್ಲಾ ಅವರು ಕೈ ಮಾಡಿರೋದು ಮೊದ್ಲು. ಯಾಕೆಂದ್ರೆ ಆ ಸಂದರ್ಭದಲ್ಲಿ ಇದ್ದವರೆಲ್ಲ ಅವ್ರ ಸಂಬಂಧಿಕರು, ಬೇರೆ ಮುಸಲ್ಮಾನರು ಯಾರು ಇರ್ಲಿಲ್ಲ ಅಲ್ಲಿ. ನಾವು ಬೇರೆಯವ್ರು ಇದ್ರು ಅಂತಲೂ ಆರೋಪ ಮಾಡಿಲ್ಲ. ಆದ್ರೆ ಆ ಮುಖಂಡರುಗಳು ಅವ್ರ ಸಂಬಂಧಿಕರು ಸೇರಿ ನಡೆದಂತ ಈ ಅತಿರೇಕದ ವರ್ತನೆ ಇದೆಯಲ್ಲ, ಈ ಅತಿರೇಕದ ವರ್ತನೆ ಇವತ್ತು JDS ನಮ್ಮ ನಾಯಕರನ್ನ ಟಾರ್ಗೆಟ್ ಮಾಡಿ ಮಾತನಾಡ್ತಕ್ಕಂಥದ್ದನ್ನ ನೀವು ಬಿಡ್ಬೇಕಾಗುತ್ತೆ. ಯಾಕೆಂದ್ರೆ 80,000 ಓಟ್ ಕೊಟ್ಟಿದ್ರೆ ಈ ತಾಲೂಕಲ್ಲಿ ಜನ, ಮುಂಬರುವ ದಿನಗಳಲ್ಲಿ ಕ್ಷೇತ್ರ ಶಾಸಕರಾಗ್ತಾರೆ ಸಂತೋಷ್ ಅವರು. ಕಾಲ ಹಿಂಗೆ ಇರಲ್ಲ. ಅವಾಗ ಯಾರ್ಯಾರು ಏನೇನ್ ಆಗ್ತೀರಾ ಅಂತಲೂ ಕೂಡ ತಿಳುವಳಿಕೆ ಬರ್ಬೇಕಾಗುತ್ತೆ. ಯಾರು ದ್ವೇಷದ ರಾಜಕಾರಣ ಮಾಡದ್ ಬೇಡ. ಅರಸೀಕೆರೆಯ ಸಾಮರಸ್ಯನ ನಾವೆಲ್ಲರೂ ಕಾಪಾಡ್ಬೇಕಾದ್ರೆ ನೀವು ಏನು ಇವತ್ತು ಧರ್ಮನ ಎಳೆ ತರ್ತಾ ಇದ್ದಾರೆ, ನನ್ ಮರ್ಯಾದೆ ಉಳಿಸ್ಕೊಳಕ್ಕೆ ಈಗಾಗ್ಲೇ ದಾವಣಗೆರೆಗೆ ಹೋಗಿದ್ದಾರೆ ಗಿರಾಕಿ. ಶಾಸಕರಿಗೆ ಇಲ್ದೇ ಇರೋ ಸುಳ್ಳನ್ನ ಹೇಳ್ಕೊಂಡು ಪ್ರೆಸ್ಟೇಜ್ ಮತ್ತೊಮ್ಮೆ ನಾನು ತರಬೇಕು ಅನ್ನೋದಾದ್ರೆ ಅದು ಮುಗಿದೋಗಿರೋ ವಿಚಾರ. ಈ ಕ್ಷೇತ್ರದ ಶಾಸಕರು ಸಮೀವುಲ್ಲನ್ ಕಟ್ಕೊಂಡು ಇಂಗು ತಿಂದ ಮಂಗನಂಗ್ ಆಗಿದ್ದಾರೆ.
ಏನು ಈ ದಂಧೆಕೋರ್ನ ಇಟ್ಕೊಂಡು ಆಡಳಿತ ನಡೆಸಿ ಅರಸೀಕೆರೆಯಲ್ಲಿ ಶಾಸಕರು ಅವರ ವರ್ಚಸ್ಸಿಗೆ ಅವರೇ ಧಕ್ಕೆ ತಂದ್ಕೊಂಡಿದ್ದಾರೆ. ಯಾಕೆ ಸಂವಿಧಾನಕ್ಕೆ ಪದೇ ಪದೇ ಅಧಿಕಾರ ಕೊಡ್ಬೇಕಾಗಿದೆ ಶಾಸಕರೇ? ನಿಮ್ಗೂ ಕೂಡ ನೈತಿಕವಾಗಿ ಪ್ರಶ್ನೆ ಮಾಡ್ಲಿಕ್ಕೆ ಅವಕಾಶ ಇದೆಯಾ? ಹೋಗ್ಲಿ, ಈ ಜನರಲ್ ಕ್ಯಾಟಗರಿ ಬಂದ್ರೆ ಬೇರೆ ಸಮುದಾಯದವ್ರು ಯಾರು ಇಲ್ವೇ? ಸಂವಿಧಾನ ಬೇಕೆ? ಯಾಕೆಂತಂದ್ರೆ ನೀವೆಲ್ಲ ಪಾರ್ಟ್ನರ್ ಬಿಸ್ನೆಸ್, ಅಂದ್ರೆ ವ್ಯವಹಾರಿಕವಾಗಿ ನೀವು ಇಲ್ಲಿಗಲ್ ಮಾಡೋದು ಲೀಗಲ್ ಮಾಡೋದೆಲ್ಲ ಒಂದು ಕುಟುಂಬ ತರ ಇದ್ದೀರಾ. ಹಾಗಾಗಿ ನಿಮ್ಮ ಮನೆ ಆಸ್ತಿ ಅನ್ನೋ ರೀತಿಯಲ್ಲಿ ಅವ್ರು ಒತ್ತೆ ಇಟ್ಟು ಅರಸೀಕೆರೆಯಲ್ಲಿ ಇವತ್ತೇನಾರು ಈ ಮಟ್ಟದ ಘಟನೆಗಳು ಸಂಭವಿಸ್ತವೆ ಅಂದ್ರೆ ನೇರವಾಗಿ ಈ ಕ್ಷೇತ್ರ ಶಾಸಕರು ಕೂಡ ಕಾರಣರಾಗ್ತಾರೆ. ಯಾಕೆಂದ್ರೆ ಅವರೆಲ್ಲೂ ಕೂಡ ಸಂವಿಧಾನ ತಪ್ಪು ಅಂತ ಹೇಳ್ತಾ ಇಲ್ಲ, ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಪದೇ ಪದೇ ಅಧಿಕಾರ ಆ ಭ್ರಷ್ಟನ ಕೈ ಕೊಡ್ತಾ ಇದ್ದಾರೆ. ಇದನ್ನ ಈ ಕ್ಷೇತ್ರ ಜನ ನೋಡ್ತಾ ಇದ್ದಾರೆ. ಬರುತ್ತೆ ಸಮಯ, ಆ ಸಮಯಕ್ಕೆ ಸರಿಯಾಗಿ ನಾವು ಕಾಯ್ತಾ ಇದೀವಿ. ಸಮಯನು ನಿಮ್ಮನ್ನ ಕಾಯ್ತಾ ಇದೆ. ಒಂಚಾಕ್ತಿ ನಿಮ್ಮನ್ನ ಹಿಡಿದಾಕುತ್ತೆ. ಪರಿಸ್ಥಿತಿ ಹೀಗೆ ಇರಲ್ಲ. ದಯಮಾಡಿ ತಪ್ಪನ್ನ ತಿದ್ಕೊಂಡು ಬಹಿರಂಗವಾಗಿ ಸಮೀವುಲ್ಲಾ ಅವರು ಅವ್ರ ಮಗ ಮಾಡಿರೋ ತಪ್ಪಿಗೆ ಅರಸೀಕೆರೆ ಕ್ಷೇತ್ರದ ಜನತೆ ಮುಂದೆ ಕ್ಷಮೆ ಕೇಳ್ಬೇಕು. ಈ ಸಮಾಜ ಇಲ್ಲಿ ಧರ್ಮದ ಮಧ್ಯೆ ಏನ್ ವಿಷಬೀಜ ಬಿತ್ತನೆ ಮಾಡ್ತಕ್ಕಂತ ಕೆಲಸ ಮಾಡಿದ್ದಾರೆ ಅದನ್ನೆಲ್ಲ ನಿಲ್ಸಿ ಅವ್ರನ್ನ ಕೂಡಲೇ ಪೊಲೀಸ್ ಇಲಾಖೆಯವರು ಗಡಿಪಾರ್ ಮಾಡೋದ್ರ ಜೊತೆಗೆ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸ್ಬೇಕಂತ ಹೇಳಿ ಈ ಕ್ಷೇತ್ರದ ಜನಕ್ಕೆ ಮತ್ತೆ ಪೊಲೀಸ್ ಇಲಾಖೆಗೆ ತಿಳ್ಸಕ್ ಬಯಸ್ತಾ ಇದ್ದೀನಿ. ನಮಸ್ಕಾರ.